17 ಮಕ್ಕಳಿಂದ ಪ್ರಾರಂಭವಾದ ನಮ್ಮ ಕಾಲೇಜು ಇವಾಗ 440 ಜನ ಮಕ್ಕಳಿದ್ದಾರೆ. ಶಿಕ್ಷಣ ಕೊಟ್ಟರೆ ಹೇಳ್ತಾರೆ ಒಂದು ಪೊಲೀಸ್ ಠಾಣೆ ಅವಶ್ಯಕತೆ ಇಲ್ಲ, ಒಂದು ಒಳ್ಳೆ ಸಮಯಕ್ಕೆ ಬೆಲೆ ಕೊಟ್ಟು ಆನಂತರ ಇಂದ್ರಿಯಗಳ ಕಂಟ್ರೋಲ್ ಮಾಡಿ ಏನಿಲ್ಲಿಂದ ಮುಗಿಸ್ಕೊಂಡು ಹೋಗ್ತಿದ್ದಿರಲಿಲ್ಲ, ನಿಮ್ಮ ಜೀವನದಲ್ಲಿ ಎಲ್ಲಿಯೂ ದಾರಿ ತಪ್ಪುವಂಗಲ್ಲಾಗಿದೆ. ಫಲಿತಾಂಶ 1 ಮತ್ತೆ ಫಲಿತಾಂಶ 2 ಕಂಬೈನ್ ಮಾಡಿದ ಮೇಲೆ 100% 100% ಫಲಿತಾಂಶ ಬಂದಿದೆ. The beauty of tree is its branches. ವಿವೇಕ ಬರಬೇಕು, ಸಂಸ್ಕಾರ ಬರಬೇಕು, ದೇಶಕ್ಕೆ ಒಳ್ಳೆ ಪ್ರಜೆನೂ ಆಗ್ತದೆ. 4ನೇದು ನಾವು ಕಲಿತು ವಿದ್ಯೆಯಿಂದ ನಾವು ಚೆನ್ನಾಗಿ ಬದುಕಬೇಕು. ಸಂಸ್ಕಾರ ಇದೆಯಲ್ಲ, ಇವುಗಳನ್ನ ವಿದ್ಯೆ ಜೊತೆ ಸೇರಿಸಿಕೊಂಡು ವ್ಯಕ್ತಿತ್ವನ ನಿರೂಪಿಸಿಕೊಂಡ್ರೆ ಅದೇ ನಿಜವಾದ ವಿದ್ಯಾಭ್ಯಾಸ. ವಿದ್ಯಾವನ ಶಿಕ್ಷಣ ಸಂಸ್ಥೆಯಲ್ಲಿ ಫ್ರೆಷರ್ಸ್ ಡೇ ಕಾರ್ಯಕ್ರಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಪ್ರಮೋದ್ ಕುಲಕರ್ಣಿರವರಿಂದ ಉದ್ಘಾಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ಬಳಿ ಇರುವ ವಿದ್ಯಾವನ PU ಡಿಗ್ರಿ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಪ್ರಮೋದ್ ಕುಲಕರ್ಣಿರವರು ಮತ್ತು ನಿವೃತ್ತ ಉಪನಿರ್ದೇಶಕರಾದ ರಾಮಕೃಷ್ಣಪ್ಪನವರು ಮತ್ತು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ದಯಾನಂದ್ರವರು ಹಾಗೂ ಶಾಲೆಯ ಸಂಸ್ಥಾಪಕರಾದ ಸುಜಾತಾರವರು ಮತ್ತು ಪ್ರಾಂಶುಪಾಲರಾದ ಬೈರೆಡ್ಡಿಯವರು ಸೇರಿದಂತೆ ವಿವಿಧ ಅತಿಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಕಾಲೇಜನ್ನು ಮಧುವಣ ಗಿತ್ತಿಯಂತೆ ಸಿಂಗಾರಗೊಳಿಸಿ ಕಾರ್ಯಕ್ರಮದಲ್ಲಿ ಯುವಕ ಯುವತಿಯರು ವಿದ್ಯಾರ್ಥಿನಿಯರು ವೇಷಭೂಷಣಗಳನ್ನು ತೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಬೈರೆಡ್ಡಿಯವರು ಮಾತನಾಡಿ 2015-16ರಲ್ಲಿ ಕೇವಲ 17 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಈ ಕಾಲೇಜು ಇಂದು 440 ವಿದ್ಯಾರ್ಥಿಗಳನ್ನು ಹೊಂದಿದ್ದು ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಮತ್ತು ಗುಣಾತ್ಮಕ ಶಿಕ್ಷಣವನ್ನು ನೀಡಿ ದೇಶದ ಸತ್ಪ್ರಜೆಗಳನ್ನಾಗಿ ತಯಾರು ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದು ಇಂದು 2024-25ರ ಸಾಲಿನ ನೂತನ ವಿದ್ಯಾರ್ಥಿಗಳ ಫ್ರೆಷರ್ಸ್ ಡೇ ಪಾರ್ಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿವಿಧ ವಲಯಗಳಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿದ್ದು ಹಾಗೂ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಅತಿಥಿಗಳಿಂದ ಸನ್ಮಾನಿಸಲಾಯಿತು. ಇನ್ನು ಫ್ರೆಷರ್ಸ್ ಡೇ ವೆಲ್ಕಮ್ ಪಾರ್ಟಿಗೆ ಆಗಮಿಸಿದ ಅತಿಥಿಗಳನ್ನು ಕಾಲೇಜು ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಗಿದ್ದು ಇದೇ ಸಂದರ್ಭದಲ್ಲಿ PUC ಹಾಗೂ ಪದವಿ ಮತ್ತು ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಿದ್ದು ನೆರೆದಿದ್ದ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಮನಸೂರೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಪ್ರಮೋದ್ ಡಿ ಕುಲಕರ್ಣಿರವರು ಹಾಗೂ ನಿವೃತ್ತ ನಿರ್ದೇಶಕರಾದ ರಾಮಕೃಷ್ಣರವರು ಮತ್ತು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ದಯಾನಂದ್ ಅವರು ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಅಧ್ಯಕ್ಷರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ತಿಳಿಸಿ ಶಿಕ್ಷಣದಿಂದ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡಬಹುದು, ಹಾಗೆ ನಾವು ಸಣ್ಣ ಪುಟ್ಟ ಸೇವೆಗಳನ್ನು ಮಾಡುವುದು, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಇರುವುದು ಕೂಡ ದೇಶ ಸೇವೆಯಾಗಿದ್ದು ಎಲ್ಲರೂ ಕೂಡ ಸತ್ಪ್ರಜೆಗಳಾಗಿ ಕುಟುಂಬ ನಿರ್ವಹಣೆ, ಸಮಾಜದ ಮೌಲ್ಯಗಳು ಹಾಗೂ ಜೀವನದ ಮೌಲ್ಯಗಳನ್ನು ಅರಿತು ನಾವು ವಿದ್ಯಾವಂತರಾಗಿ ಸುಶಿಕ್ಷಿತರಾಗಬೇಕೆಂದು ಸಲಹೆ ನೀಡಿದರು. ಒಂದು ಅತ್ಯುತ್ತಮವಾದಂಥ ಫಂಕ್ಷನ್ಗೆ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ದೀರಾ. ದ್ವಿತೀಯ PUC ವಿದ್ಯಾರ್ಥಿಗಳಿಂದ ಪ್ರಥಮ PUC ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವುದು, ವಿದ್ಯಾರ್ಥಿಗಳ ಮುಖಾಂತರ ಸೀನಿಯರ್ ವಿದ್ಯಾರ್ಥಿಗಳ ಮುಖಾಂತರವಾಗಿ ಜೂನಿಯರ್ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡು ಆ ಒಂದು ಸಂಸ್ಥೆಯ ನಿಯಮಗಳನ್ನು ತಿಳಿಸುವುದಿದೆಯಲ್ಲ, ತುಂಬಾ ಸುಲಭವಾಗಿ ಆದಂಥ ಕೆಲಸ. ಅದು ಉಪನ್ಯಾಸಕರಿಗೆ ಕೊಟ್ಟರೆ 1 ವರ್ಷ ಕಳಿಬಹುದು, ನಿಮಗೆ ಕೊಟ್ಟರೆ 1 ತಿಂಗಳ 15 ದಿನದಲ್ಲಿ ಆ ಕಾರ್ಯ ಮುಗಿಸಿ ಹಾಕಿಬಿಡ್ತಿದ್ದೀರಿ. ಇದು ಒಂದು ಶ್ರೀಮಂತವಾದಂತಹ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಿದ್ದೀನಿ. ಬೆಂಗಳೂರಿನಂತ ಊರೊಳಗೆ ಪ್ರಥಮ ಮತ್ತು ದ್ವಿತೀಯ PUC ಓದುವುದಿದೆಯಲ್ಲ, ತುಂಬಾನೇ ಅಧ್ಯಯನ ಮಾಡಿ ಹೆಚ್ಚು ಬುದ್ಧಿವಂತರಾಗ್ತಾರೆ ಅನ್ನುವಂಥದ್ದು ತುಂಬಾ ತಪ್ಪು. ವಿದ್ಯಾರ್ಥಿಗೆ ಓದುವವನಿಗೆ ಎಲ್ಲಿಯಾದರೂ ಅಷ್ಟೇ. ಇದು ಹೊಸಕೋಟೆ ಬೆಂಗಳೂರದ ಒಂದು ಪಾರ್ಟ್ ಆಗ್ತಾ ಇದೆ. ಸೊ ನೀವೆಲ್ಲ ಬೆಂಗಳೂರಲ್ಲಿ ಇದ್ದಿದ್ದೀರಾ ಅನ್ನೋದು, ಇಷ್ಟು ಅಚ್ಚುಕಟ್ಟಾದಂಥ ಗಾಳಿ ವಾತಾವರಣದಲ್ಲಿ ನೀವು ಬದುಕ್ತಾ ಇದ್ದಿದ್ದೀರಾ, ಆಯುಷ್ಯ ಹೆಚ್ಚಾಗ್ತಿದೆ, ಚೆನ್ನಾಗಿರುವಂತ ಒಂದು ಸಂಸ್ಥೆ ಇದೆ. ಸ್ವಲ್ಪ ಕಾಮನ್ ಸೆನ್ಸ್ ನಾವು ಬೆಳೆಸ್ಕೊಂಡಿವಿ ಅಂತಂದ್ರೆ ಖಂಡಿತವಾಗಿಯೂ ನಮಗೆ ಮುಂದಿನ ಬರಲಿರುವ ದಿನದೊಳಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿದೆ. ಯಾರು ಸಾಧನೆ ಮಾಡ್ತಾರೆ
ಸಾಧಿಸ್ತಾರೆ. ಆ ಸಾಧಕರ ಆಸ್ತಿ ಅದು ಕದಿಲಾರದ ಸಂಪತ್ತು ಅಂತ. ನಿಜವಾಗಲೂ ಸಹ ಅದು ಎಷ್ಟು ಅರ್ಥಗರ್ಭಿತ ಅನ್ನೋದನ್ನು ತಮ್ಮ ವಿವೇಚನೆಗೆ ಬಿಟ್ಟಂಥ ವಿಷಯ. ಏಕೆಂದರೆ ಓದೋದು, ಬರೆಯುವುದು, ಕಲಿಯುವುದು ವಿದ್ಯಾಭ್ಯಾಸ ಅಲ್ಲ. ಅದರ ಜೊತೆಯಲ್ಲಿ ಜೀವನದಲ್ಲಿ ವಿನಯತೆ, ವಿವೇಕತೆ, ಸಂಸ್ಕಾರ ಇದೆಯಲ್ಲ, ಇವುಗಳನ್ನು ವಿದ್ಯೆ ಜೊತೆ ಸೇರಿಸಿಕೊಂಡು ವ್ಯಕ್ತಿತ್ವನ ನಿರೂಪಿಸ್ಕೊಂಡ್ರೆ ಅದೇ ನಿಜವಾದ ವಿದ್ಯಾಭ್ಯಾಸ. ಕಾರ್ಯಕ್ರಮ ನಿಮಗೋಸ್ಕರನೇ ಮಾಡಿರೋವಂಥದ್ದು. ನಿಮ್ಮ ಸೀನಿಯರ್ ವಿದ್ಯಾರ್ಥಿಗಳು, ಜೂನಿಯರ್ ವಿದ್ಯಾರ್ಥಿಗಳನ್ನು ಬರಮಾಡ್ಕೊಳ್ಳೋಂಥ ಕಾರ್ಯಕ್ರಮ ಫ್ರೆಷರ್ಸ್ ಡೇ. ಸೊ ಅದು ವರ್ಷ ಪೂರ್ತಿ ಇದೇ ಥರ ಫ್ರೆಶ್ ಆಗೇ ಇರಲಿ, ಅದು ಅಳಿಸೋಗಬಾರ್ದು. ವಿವೇಕ ಬರಬೇಕು, ಸಂಸ್ಕಾರ ಬರಬೇಕು, ದೇಶಕ್ಕೆ ಒಳ್ಳೆಯ ಪ್ರಜೆನೂ ಆಗ್ಬೇಕು. 4ನೇದು, ನಾವು ಕಲಿತು ವಿದ್ಯೆಯಿಂದ ನಾವು ಚೆನ್ನಾಗಿ ಬದುಕಬೇಕು. Together today is to celebrate the joy of new beginning. Yes, the new beginning here we are going to celebrate the academic new beginning. So formally I could like to welcome all the young, energetic and dynamic and talented new faces to the family of Vidyavana. Welcome you all. And another branch. So Vidyavana Public School. So this academic year, it has been added on to our institution. So it is a dream come true. The beauty of tree is its branches. Yes, we have a different branches in the form of PU, in the form of degree, and in the form of school. But yet, the root are same. Put together, I'm very proud to say it's in a Vidyavana group of institution. 2015-16ನೇ ಸಾಲಿನಲ್ಲಿ ನಮ್ಮ ವಿದ್ಯಾವನ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿದ್ವಿ. ಇವತ್ತು ನಮ್ಮ ಕಾಲೇಜಿನ ಹೊಸ ಮಕ್ಕಳಿಗೆ ಫ್ರೆಷರ್ಸ್ ಪಾರ್ಟಿ ಕೊಡ್ತಾ ಇದ್ದೀವಿ. 17 ಮಕ್ಕಳಿಂದ ಪ್ರಾರಂಭವಾದ ನಮ್ಮ ಕಾಲೇಜು ಇವಾಗ 440 ಜನ ಮಕ್ಕಳಿದ್ದಾರೆ. ಈ ವರ್ಷ ಫಲಿತಾಂಶ 1 ಮತ್ತು ಫಲಿತಾಂಶ 2 ಕಂಬೈನ್ ಮಾಡಿದ ಮೇಲೆ 100% ಫಲಿತಾಂಶ ಬಂದಿದೆ. ಯಾವುದೇ ನಮ್ಮ ಪದವಿ ಪೂರ್ವ ಇದರಲ್ಲಿ ಯಾವುದೇ ಒಬ್ಬ ಅನುತ್ತೀರ್ಣ ವಿದ್ಯಾರ್ಥಿ ಇವಾಗ ಉಳ್ಕೊಂಡಿಲ್ಲ ನಮ್ಮ ಕಾಲೇಜಿನಲ್ಲಿ. ಸರ್ಕಾರ 3ನೇ ಪರೀಕ್ಷೆ ಮಾಡಿದ್ರೂ ಕೂಡ ನಮ್ಮಲ್ಲಿ ಪರೀಕ್ಷೆ ಬರೆಯೋಕ್ಕೆ ಯಾವುದೇ ವಿದ್ಯಾರ್ಥಿಗಳಿರಲಿಲ್ಲ. ವಿದ್ಯಾರ್ಥಿಗಳನ್ನು ನಾವು ಒಬ್ಬೊಬ್ಬ ವಿದ್ಯಾರ್ಥಿ ಗಮನ ಕೊಟ್ಟು ಓದಿಸೋದ್ರಿಂದ ವಿದ್ಯಾರ್ಥಿಗಳು ತುಂಬ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾರೆ. 67% ಬಂದಿದ್ದ ಒಂದು ಮಗು, ಸೌಜನ್ಯ ಅಂತ ಒಂದು ಮಗು ಈ ವರ್ಷ 93% ತಗೊಂಡಿದ್ದಾರೆ. ನಾವಿಲ್ಲಿ ಫೀಸನ್ನು ಕೂಡ ಅವ್ರಿಗೆ ಯಾವ ಥರ ಅನುಕೂಲ ಬೇಕು ಆ ಥರ ತಗೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಸಹ ಮಾಡಿಸೋದಕ್ಕೆ, ಯಾಕೆಂದರೆ ಮಧ್ಯ ತರಗತಿಯ ಪೇರೆಂಟ್ಸ್ ಇರೋದ್ರಿಂದ ನಮ್ಮಲ್ಲಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ. ಈ ವರ್ಷ ಶಾಲೆ ಕೂಡ ಆರಂಭಿಸಿದ್ವಿ. ವಿದ್ಯಾವನ ಪಬ್ಲಿಕ್ ಸ್ಕೂಲು, ವಿದ್ಯಾವನ ಪದವಿ ಕಾಲೇಜು ಕೂಡ ನಡೀತಾ ಇದೆ ನಮ್ಮಲ್ಲಿ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ಒಂದು ಈಗ ಶಿಕ್ಷಣ ಒಳ್ಳೆ ಶಿಕ್ಷಣ ಕೊಟ್ಟರೆ ಹೇಳ್ತಾರೆ, ಒಂದು ಪೊಲೀಸ್ ಠಾಣೆ ಅವಶ್ಯಕತೆ ಇಲ್ಲ. ಒಂದು ಒಳ್ಳೆಯ ಸಂಸ್ಥೆ ಇದ್ದರೆ ಆ ಸರೌಂಡಿಂಗ್ಸ್ ಒಂದು 10 ಕಿಲೋಮೀಟ್ರಲ್ಲಿ ಒಂದು ಪೊಲೀಸ್ ಠಾಣೆ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಶಿಕ್ಷಣ ಏನನ್ನು ಬೇಕಾದರೂ ಮಾಡ್ಬೋದು. ಯಾಕೆಂದರೆ ಆಸ್ತಿ ಮಾಡೋದು ಈಸಿ, ಆದರೆ ಅದನ್ನು ಕಳ್ಕೊಳ್ಳೋದು ಅಷ್ಟೇ ಇದಾಗಿರ್ತದೆ. ಶಿಕ್ಷಣ ಕೊಡೋದ್ರಿಂದ ನಮಗೆ ನೆಮ್ಮದಿ ಸಿಗ್ತದೆ, ಒಂದು ಖುಷಿ ಇರ್ತದೆ. ನಾವು ಯಾಕೆಂದರೆ ಎಲ್ಲ ಕೆಲಸಗಳಿಗಿಂತ ಖುಷಿ ಪಡ್ತಾ ಕೆಲಸ ಮಾಡ್ತಕ್ಕಂಥದ್ದು ಇದು. ಮಕ್ಕಳು ಪ್ರತಿ ವರ್ಷ ಅವ್ರ ಬೆಳವಣಿಗೆ ಪ್ರತಿ ಹಂತದಲ್ಲಿ ನೋಡಿ ಖುಷಿ ಪಡ್ತಾರೆ. ಈಗ ವಿದ್ಯಾರ್ಥಿಗಳೇನು ಅಂತಂದರೆ ಶಾರ್ಟ್ ಕಟ್ಸಲ್ಲಿ ಸಕ್ಸಸ್ ಆಗಬೇಕು, ತುಂಬ ಬೇಗ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶಗಳಿಂದ ಈ ಒಂದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಈ ಥರ ಇದರಲ್ಲೆಲ್ಲ ಹೋಗಿ ಕೆಟ್ಟ ದಾರಿಗಳನ್ನು ಆರಿಸ್ಕೊಳ್ತಾ ಇದ್ದಾರೆ. ಸೊ ಆ ಕೆಟ್ಟ ದಾರಿಗಳನ್ನು ಆರಿಸ್ಕೊಳ್ಳದೆ ಮತ್ತು ಕೆಟ್ಟ ಹ್ಯಾಬಿಟ್ಗಳನ್ನು ಕೂಡ ಮಾಡಿಕೊಡದೆ, ಸೊ ಒಳ್ಳೆಯ ದಾರಿಯಲ್ಲಿ ಸ್ವಲ್ಪ ನಿಧಾನ ಆದರೂ ಕೂಡ ಒಳ್ಳೆಯ ಹೆಸರು ಮಾಡಿಕೊಂಡ್ರೆ ಆಟೋಮೆಟಿಕ್ಗೆ ದುಡ್ಡು ತಮ್ಮನ್ನು ತಾನೇ ಉಟ್ಕೊಂಡು ಬರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೈರೆಡ್ಡಿ ಸರ್, ವಿದ್ಯಾವನ ಕಾಲೇಜಿನ ಸಂಸ್ಥಾಪಕ ಪ್ರಿನ್ಸಿಪಾಲ್.